A very good morning, my dear viewers. Welcome to my YouTube channel. This is Arun Giredi here. In today's class, we would like to discuss the 2020 question paper next part, that is ಪ್ರೊಸೀಜರ್ ಫಾರ್ ಕ್ಲೇಮಿಂಗ್ ರಿಫಂಡ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಫಂಡನ್ನು ನಾವು ಯಾವ ರೀತಿ ಪಡಿಬೋದು, ಸೊ ಕ್ಲೇಮನ್ನು ಯಾವ ರೀತಿ ಮಾಡ್ಬೋದು, ಅದರ ಪ್ರೊಸೀಜರನ್ನು ನೋಡೋದಾದ್ರೆ ಫಸ್ಟ್ ಥಿಂಗ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಫಂಡ್ ಅಮೌಂಟ್ ಅಂದಂಗೆ. ಓಕೆ, ಗೌರ್ಮೆಂಟ್ನಿಂದ ನೀವು ಯಾವ ರೀತಿ ವಾಪಸ್ ಪಡ್ಕೋಬೋದು ನೀವು ತುಂಬಿದಂಥ ಅಮೌಂಟನ್ನು. ಸೊ ಫಸ್ಟ್ ಕೇಸ್ ಹಿಯರ್ an application form to claim refund can be filled through GSTN portal. So GSTN portal ಒಳಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕು. ಎದ್ರ ಸಲುವಾಗಿ ಅಂದರೆ ಕ್ಲೇಮ್ ಮಾಡ್ಕೊಳ್ಳೋ ಸಲುವಾಗಿ. ವೆನ್ ಯು ವಾಂಟ್ ಟು ಕ್ಲೇಮ್ ದ ಫಂಡ್ ಫ್ರಮ್ ದ ಗೌರ್ಮೆಂಟ್, ಯು ಆರ್ ಸಪೋಸ್ ಟು ಟೇಕ್ ದ ಏನಂತ ತೊಗೋಬೋದು ಅಂದರೆ ನೀವು GSTN ಪೋರ್ಟಲ್ನಲ್ಲಿ ನೀವು ಅದನ್ನು ತುಂಬಬೇಕು. ಸೆಕೆಂಡ್ ಒನ್ ಈಸ್ an acknowledgement number will be given to the applicants by means of SMS or email when the application is filled electronically. ಸೊ ನೀವು ಎಲೆಕ್ಟ್ರಾನಿಕಲಿ ಏನಾದರೂ ನೀವು ಇನ್ಫಾರ್ಮೇಷನ್ ತುಂಬಿದ ಮೇಲೆ, ಸೊ ಅಪ್ಲಿಕಂಟ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ತುಂಬಿದ ಮೇಲೆ ಅವ್ಗೆ SMS ಬರುತ್ತೆ ಮೊಬೈಲ್ಗೆ ಅಥವಾ ಅವನ ಇಮೇಲ್ ಅಕೌಂಟ್ಗೆ ಇನ್ಫಾರ್ಮೇಷನ್ ಕಳಿಸ್ತಾರೆ ಅಂದ್ರೆ. ಸೊ ಎಕ್ನಾಲೇಜ್ಮೆಂಟ್ ದೃಢೀಕರಣ ಸಂಖ್ಯೆ ಅಂತ. ಸೊ ಈಗ ಹೆಂಗೆ OTP ಹೆಸರು ಬರುತ್ತಲ್ಲ ನಿಮ್ಮ ಮೊಬೈಲ್ ನಂಬರ್ಗೆ, ಹಂಗೆ ದೃಢೀಕರಣ ನಂಬರ್ ಬರುತ್ತೆ, ಅದಕ್ಕೆ ನಾವು ಎಕ್ನಾಲೇಜ್ಮೆಂಟ್ ನಂಬರ್ ಅಂತ ಕರಿತೀವಿ. ವೆನ್ ಯು ಫಿಲ್ ದ ಅಪ್ಲಿಕೇಶನ್ ಫಾರ್ ಅ ರೀಫಂಡ್, ಸೊ ದ ಎಕ್ನಾಲೇಜ್ಮೆಂಟ್ ಶುಡ್ ಬಿ ದೇರ್ ಫಾರ್ ಯುವರ್ ಮೇಲ್ ಆರ್ ಐದರ್ SMS ಅಂತ ಹೇಳ್ಬೋದು. ಇನ್ ಥರ್ಡ್ ಕೇಸ್, ಸೊ ದ ಚೇಂಜಸ್ ವಿಲ್ ಬಿ ಮೇಡ್ ಇನ್ ಟು ರಿಟರ್ನ್ ಆ್ಯಂಡ್ ಕ್ಯಾಶ್ ಲೇಜರ್ ಆ್ಯಂಡ್ ಡಿಕ್ರೀಸ್ ದ ಕ್ಯಾರಿ ಫಾರ್ವರ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಟೋಮೆಟಿಕಲಿ. ಸೊ ಏನು ಚೇಂಜಸ್ ಮಾಡಿರ್ತಾರೆ ರಿಟರ್ನ್ಗೆ ಸಂಬಂಧಪಟ್ಟಂಗೆ ಅಥವಾ ಕ್ಯಾಶ್ ಲೇಜರ್ಗೆ ಸಂಬಂಧಪಟ್ಟಂಗೆ ಅಥವಾ ಕ್ಯಾರಿ ಫಾರ್ವರ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧ ಆಟೋಮೆಟಿಕಲಿ ಜನ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಟೋಮೆಟಿಕ್ ಜನ್ರೇಷನ್ ಆಗುತ್ತದೆ. ಆಮೇಲೆ ರಿಫಂಡ್ ಅಪ್ಲಿಕೇಶನ್ ಆ್ಯಂಡ್ ರೆಲೆವೆಂಟ್ ಡಾಕ್ಯುಮೆಂಟ್ ಪ್ರೆಸೆಂಟೆಡ್ ಶುಡ್ ಬಿ ಸ್ಕ್ರೂಟಿನೈಸ್ ಆ್ಯಂಡ್ ಅಡ್ಹರ್ಡ್ ಅಕಾರ್ಡಿಂಗ್ಲಿ ವಿದಿನ್ ದ ಪೀರಿಯಡ್ ಆಫ್ 30 days ಆಫ್ ಫಿಲ್ಲಿಂಗ್ ದ ರಿಫಂಡ್ ಅಪ್ಲಿಕೇಶನ್. ಸೊ ನೀವೇನು ರಿಫಂಡ್ ಅಪ್ಲಿಕೇಶನ್ ತುಂಬ್ತೀರಿ, ರಿಫಂಡ್ ಅಪ್ಲಿಕೇಶನ್ ತುಂಬಿದ ಮೇಲೆ ವಿದಿನ್ ದ 30 days ಒಳಗೆ ನಿಮ್ದು ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅದು ಸ್ಕ್ರೂಟಿನಿ ಆಗುತ್ತೆ. ಆಮೇಲೆ ಅನಲೈಸಿಸ್ ಅಥವಾ ಅಪ್ಲಿಕೇಶನ್ ಆ್ಯಂಡ್ ಡಾಕ್ಯುಮೆಂಟ್ ಶುಡ್ ಬಿ ಸ್ಕ್ರೂಟಿನೈಸ್ ಆ್ಯಂಡ್ ಅಡೇರ್ಡ್ ಅಂತ ಕರಿತೀವಿ ನಾವು. ಸೊ ಯೋಗ್ಯ ರೀತಿಯಲ್ಲಿ ಸರಿಯಾಗಿ ಅದು ಏನಾಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತೆ, ಮೌಲ್ಯೀಕರಣ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಇಶ್ಯೂ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್ ವಿಲ್ ಬಿ ಅನಲೈಸ್ ಫಾರ್ ಅ ರೀಚ್ ರಿಫಂಡ್ ಅಪ್ಲಿಕೇಶನ್ ಅಂತ. ಸೊ ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಗುತ್ತೆ. ಆಮೇಲೆ ಇನ್ ಸಚ್ ಕೇಸ್ ದ ನಾನ್ ಕ್ವಾಲಿಫಿಕೇಷನ್ ಆರ್ ರಿಫಂಡ್ ವುಡ್ ಬಿ ಟ್ರಾನ್ಸ್ಫರ್ ಟು ಕನ್ಸ್ಯೂಮರ್ ವೆಲ್ಫೇರ್ ಫಂಡ್. ಸೊ ಅದು ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಯಿತು ಅಂದ್ರೆ ಸೊ ರಿಫಂಡ್ ಏನಾಗುತ್ತೆ ರೀ, ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿಪ್ಪ ಅಂದರೆ ಕನ್ಸ್ಯೂಮರ್ ವೆಲ್ಫೇರ್ ಫಂಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಪ್ರೊಸೀಜರ, ಇಫ್ ದ ರಿಫಂಡ್ ಅಮೌಂಟ್ ಸ್ಟಾರ್ಟೆಡ್ ಕ್ರಾಸಸ್ ದ ಪ್ರೀ ಡಿಟರ್ಮೈನ್ಡ್ ಅಮೌಂಟ್ ಆಫ್ ಅ ರಿಫಂಡ್, ದೆನ್ ದ ಫೈಲ್ ವಿಲ್ ಥ್ರೂ ದ ಪ್ರೀ ಆಡಿಟ್ ಪ್ರೊಸೆಸ್ ಫಾರ್ ಸ್ಯಾಂಕ್ಷನಿಂಗ್ ದ ರಿಫಂಡ್. ನೋಡಿ, ನೀವು ಏನು ರಿಫಂಡ್ ಕೇಳಾಗ್ತಿರ್ಲಿಲ್ಲ, ಆ ರಿಫಂಡ್ ಅಮೌಂಟ ಲಿಮಿಟ್ ಕ್ರಾಸ್ ಆಯಿತು ಅಂದರೆ, ಜಾಸ್ತಿ ಇತ್ತು ಅಂದರೆ ಅದು ಮತ್ತೊಂದು ಪರ್ಮಿಷನ್ ತೊಗೋಬೇಕಾಗತ್ತೆ. ಪ್ರೀ ಆಡಿಟ್ ಪ್ರೊಸೆಸ್ ಒಳಗೆ ಅದನ್ನು ನಾವು ಶಾಂಕ್ಷನ್ ಮಾಡಿಸ್ಕೋಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇನ್ ಸಿಂಪಲ್ ಲ್ಯಾಂಗ್ವೇಜ್, ಇಫ್ ದ ರಿಫಂಡ್ ಅಮೌಂಟ್ ಕ್ರಾಸ್ ದ ಸ್ಪೆಸಿಫೈಡ್ ಲಿಮಿಟ್ ಸೊ ದ್ಯಾಟ್ ದ ಪ್ರೀ ಆಡಿಟ್ ಪ್ರೊಸೆಸ್ ಸ್ಯಾಂಕ್ಷನ್ ಈಸ್ ನೆಸೆಸರಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅದನ್ನು ಆಡಿಟ್ ಮಾಡಬೇಕಾಗತ್ತೆ. ಸೊ ಆಡಿಟ್ ಪ್ರೊಸೆಸ್ಸಿಗೆ ಅದು ಹೋಗ್ಬೇಕಾಗತ್ತೆ. ಅಲ್ಲಿ ತನಕ ನಾವು ಅಮೌಂಟನ್ನು ರಿಫಂಡ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು. ಆಮೇಲೆ ರಿಫಂಡ್ ವಿಲ್ ಬಿ ಕ್ರೆಡಿಟೆಡ್ ಎಲೆಕ್ಟ್ರಾನಿಕಲಿ ಟು ಅಕೌಂಟ್ ಆಫ್ ಅಪ್ಲಿಕಂಟ್ಸ್ ವಾಯಾ ಥ್ರೂ ECS ಆರ್ RTGS ಆರ್ ನೆಫ್ಟ್. ಸೊ ನೋಡಿರಿ, ರಿಫಂಡ್ ಅಮೌಂಟ ಸೊ ಎದ್ರ ಮುಖಾಂತರ ಅವ್ರು ನಿಮ್ಗೆ ವಾಪಸ್ ಮಾಡ್ತಾರೆ ಅಂದರೆ ನೆಫ್ಟ್ ಮಾಡ್ಬೋದು, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮಾಡ್ಬೋದು, ಅಥವಾ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮಾಡ್ಬೋದು, ಅಥವಾ ಆನ್ಲೈನ್ ಮುಖಾಂತರ ಅವ್ರು ಏನು ಮಾಡ್ಬೋದು, ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಈಸ್ ದ ಅಪ್ಲಿಕೇಶನ್ ಫಾರ್ ರಿಫಂಡ್ ಕ್ಯಾನ್ ಬಿ ಮೇಡ್ ಆಫ್ಟರ್ ಎವ್ರಿ ಕ್ವಾರ್ಟರ್. ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ, ಪ್ರತಿ ಕ್ವಾರ್ಟರ್ಗೊಮ್ಮೆ ಏನಾಗುತ್ತೆ ರೀ, ಅಪ್ಲಿಕೇಶನ್ ರಿಫಂಡ್ ಆಗತ್ತೆ ಅಂತ ಹೇಳ್ಬೋದು. ಸೊ ನಾವು ರಿಫಂಡ್ಗೆ ಅಪ್ಲಿಕೇಶನ್ ಯಾವಾಗ ಕೊಡ್ಬೋದು ಅಂದರೆ ಎಲಿಜಿಬಿಲಿಟಿ ಪ್ರಕಾರ ಫಾರ್ ಎವ್ರಿ ಕ್ವಾರ್ಟರ್ ವಿ ಆರ್ ಏಬಲ್ ಟು ಗಿವ್ ದ ಅಪ್ಲಿಕೇಶನ್ ಫಾರ್ ರಿಫಂಡ್ ಮನಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಫಂಡ್ ಮನಿಗೆ ಅಪ್ಲಿಕೇಶನನ್ನು ಕೊಡಬೇಕಾದ್ರೆ ಕಂಡೀಷನ್ ಏನಪ್ಪ ಅಂದರೆ ಎವ್ರಿ ಕ್ವಾರ್ಟರ್ ಅಂತ ಹೇಳ್ಬೋದು. ಹಿಯರ್ ಇನ್ ಕೇಸ್ ಅಮೌಂಟ್ ಲೆಸ್ ದೆನ್ 1000 ಈಸ್ ನಾಟ್ ಎಲಿಜಿಬಲ್ ಫಾರ್ ರಿಫಂಡ್. ನೋಡಿ, ಯಾರ್ದು ಅಮೌಂಟ 1000ಕ್ಕಿಂತ ಕಡಿಮೆ ಇರುತ್ತೆ ಅವರು ರಿಫಂಡ್ಗೆ ಎಲಿಜಿಬಲ್ ಇರೋಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ್ಯಾಟ್ ದ ಅಮೌಂಟ್ ವಿಚ್ ಈಸ್ ಲೆಸ್ ದ್ಯಾನ್ ದ 1000 ಈಸ್ ನಾಟ್ ಎಲಿಜಿಬಲ್ ಫಾರ್ ಎನಿ ರಿಫಂಡ್. ನೋಡಿ, ಯಾರ ಹಣ 1000ಕ್ಕಿಂತ ಕಡಿಮೆ ಇರುತ್ತೋ ಅವರು ಯಾವುದೇ ರೀತಿಯಾದಂಥ ರೀಫಂಡ್ಗೆ
ಎಲಿಜಿಬಲ್ ಇರಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅ ಪ್ರೊಸೀಜರ್ ರಿಲೇಟಿಂಗ್ ಟು ಕ್ಲೇಮಿಂಗ್ ದ ರೀಫಂಡ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸಮ್ ಪ್ರಾವಿಷನ್ಸ್ ಆಫ್ GST ರಿಲೇಟಿಂಗ್ ಟು ರೀಫಂಡ್ ಆಫ್ ಟ್ಯಾಕ್ಸ್ ಅಂತ. ಸೊ GSTಗೆ ಸಂಬಂಧಪಟ್ಟಂಥ ಪ್ರಾವಿಷನ್ ಏನು ಅಂತ ನೋಡೋದಾದ್ರೆ, ಫಸ್ಟ್ ಥಿಂಗ್ ಈಸ್ ಟೈಮ್ ಲಿಮಿಟ್ ಫಾರ್ ಕ್ಲೇಮಿಂಗ್ ಟ್ಯಾಕ್ಸ್ ರಿಫಂಡ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಫ್ರಮ್ 1 year to ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್ ಅಂತ. ಸೊ ಟೈಮ್ ಲಿಮಿಟ್ ಏನಾಗುತ್ತೆ ರೀ ಕ್ಲೇಮಿಂಗ್ ದ ಟ್ಯಾಕ್ಸ್ ರಿಫಂಡ್ ಅದು ಇನ್ಕ್ರೀಸ್ ಆಗಿದೆ ಫ್ರಮ್ 1 year to 2 year ಅಂತ. ಫಸ್ಟ್ ಪ್ರಾವಿಷನ್ ಏನಪ್ಪ ಅಂದರೆ ರಿಫಂಡ್ ಆಫ್ ಟ್ಯಾಕ್ಸ್ಗೆ ರಿಲೇಟ್ ಆದಂಗೆ what are the provision of GST relating to refund of tax? So first provision is the time limit for claiming the tax refund has been increased from 1 year to 2 years. So now 1 ವರ್ಷದಿಂದ 2 ವರ್ಷ ತನಕ ಏನಾಗಿದೆ ಟೈಮ್ ಲಿಮಿಟ್ ಹೆಚ್ಚಾಗೈತಿ ರಿಫಂಡ್ ಮಾಡಲಿಕ್ಕೆ, ರಿಫಂಡನ್ನು ನಾವು ಅಪ್ಲಿಕೇಶನ್ ಕೊಡಲಿಕ್ಕೆ ಅಂತ. ಸೊ ನಾವು ಒಂದು ವೇಳೆ ರಿಫಂಡ್ ಅಮೌಂಟ್ ಕ್ಲೇಮ್ ಮಾಡಬೇಕಾದ್ರೆ ಸೊ 1 year ಇದ್ದದ್ದು ಲಿಮಿಟ್ ಅದು ಸೆಕೆಂಡ್ ಇಯರ್ಗೆ ಏರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕೇಸ್, the refund which is claimed along with the documentary evidence has been filled online without any physical interface, and refund amount of tax will be directly added to nominated bank account of applicants. No refund amount ಏನು ನೀವು ಕ್ಲೇಮ್ ಮಾಡಿರ್ತಿಲ್ಲ ಅಲಾಂಗ್ ವಿತ್ ಯುವರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ನಿಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಪ್ರಕಾರ ನೀವೇನು ಕ್ಲೇಮ್ ಮಾಡಿರ್ತಿಲ್ಲ ಅದನ್ನು ನಾವು ಫಿಲ್ ಮಾಡ್ಬೋದು ಆನ್ಲೈನ್ ಮುಖಾಂತರ ವಿದೌಟ್ ಎನಿ ಫಿಸಿಕಲ್ ಇಂಟರ್ಫೇಸ್. ಯಾವುದೇ ಫಿಸಿಕಲ್ ಇಂಟರ್ಫೇಸ್ ಇರಲಾರ್ದ ನಾವೇನು ಮಾಡ್ಬೋದು ರೀ ರೀಫಂಡ್ ಮಾಡ್ಬೋದು. ಆ್ಯಂಡ್ ಸಚ್ ರೀಫಂಡ್ ಅಮೌಂಟ್ ಆಫ್ ಟ್ಯಾಕ್ಸ್ ವಿಲ್ ಬಿ ಡೈರೆಕ್ಟ್ಲಿ ಆ್ಯಡೆಡ್ ಟು ಯುವರ್ ನಾಮಿನೇಟೆಡ್ ಬ್ಯಾಂಕ್ ಅಕೌಂಟ್ ಆಫ್ ಅಪ್ಲಿಕಂಟ್ಸ್. ಸೊ ಯಾರು ಅಪ್ಲಿಕಂಟ್ ಇರ್ತಾರೆ ಸೊ ಅವ್ರ ಅಪ್ಲಿಕಂಟ್ ಅಕೌಂಟ್ಗೆ ಡೈರೆಕ್ಟಾಗಿ ರೀಫಂಡ್ ಅಮೌಂಟ್ ಏನಾಗುತ್ತೆ ರೀ ಕ್ರೆಡಿಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ರೀಫಂಡ್ ಶಾಲ್ ಬಿ ಗ್ರಾಂಟೆಡ್ ವಿದಿನ್ ದ 60 days ಫ್ರಮ್ ಅ ಡೇಟ್ ಆಫ್ ರಿಸಿಟ್ ಆಫ್ ಅ ಕಂಪ್ಲೀಟ್ ಅಪ್ಲಿಕೇಶನ್. ಸೊ ರೀಫಂಡ್ ಯಾವಾಗ ಗ್ರ್ಯಾಂಟ್ ಆಗುತ್ತೆ ಅಂದರೆ ವಿದಿನ್ ದ 60 days ಫ್ರಮ್ ಅ ಡೇಟ್ ಆಫ್ ರಿಸಿಟ್ ಆಫ್ ಕಂಪ್ಲೀಟ್ ಅಪ್ಲಿಕೇಶನ್. ಸೊ ಕಂಪ್ಲೀಟ್ ಅಪ್ಲಿಕೇಶನ್ ಯಾವಾಗ ಮುಗಿಯುತ್ತೆ ಸೊ ಆ ಮುಗಿದ 60 ದಿನಗಳ ಒಳಗಾಗಿ ಏನಾಗುತ್ತೆ ರೀ ರೀಫಂಡ್ ಏನಾಗುತ್ತೆ ಗ್ರ್ಯಾಂಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೇವೆ. ಸೊ ವೆನ್ ದ 60 days ಈಸ್ ಓವರ್, ಆಫ್ಟರ್ 60 days ದ ರೀಫಂಡ್ ಶುಡ್ ಬಿ ಗ್ರ್ಯಾಂಟೆಡ್ ಅಂತ ನಾವಲ್ಲಿ ಹೇಳ್ತೇವೆ. ಸೊ ರೀಫಂಡ್ ಅಮೌಂಟ್ ಏನಾಗುತ್ತೆ ಗ್ರ್ಯಾಂಟ್ ಆಗುತ್ತೆ. ದೇರ್ ಈಸ್ ಅ ನೋ ನೀಡ್ ಫಾರ್ ಅಪ್ಲಿಕಂಟ್ಸ್ to furnish any documentary evidence if the amount of refund claim is less than 5 lakh. Only self certification to effect will have to be given ಅಂತ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನೋ ನೀಡ್ ಫಾರ್ ಅಪ್ಲಿಕಂಟ್ಸ್ ಟು ಫರ್ನಿಷ್ ಎನಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಯಾವುದೇ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡೋ ಅವಶ್ಯಕತೆ ಇರೋಂಗಿಲ್ಲ ಇಫ್ ದ ಅಮೌಂಟ್ ಆಫ್ ರೀಫಂಡ್ ಕ್ಲೇಮ್ ಈಸ್ ಲೆಸ್ ದ್ಯಾನ್ 5 lakh. ಒಂದು ವೇಳೆ ರೀಫಂಡ್ ಅಮೌಂಟ್ ಕ್ಲೇಮ್ 5 ಲಕ್ಷಕ್ಕಿಂತ ಕಮ್ಮಿ ಇತ್ತಂದ್ರೆ ಯಾವುದೇ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಕೊಡೋ ಅವಶ್ಯಕತೆ ಇಲ್ಲ, ಓನ್ಲಿ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್ ಇದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಸರ್ಟಿಫಿಕೇಟ್ ವಿ ಕ್ಯಾನ್ ಗೆಟ್ ದ ಕಂಪ್ಲೀಟ್ ಅಮೌಂಟ್ ಫ್ರಾಮ್ GST ಅಥಾರಿಟಿ ಅಂತ ಹೇಳ್ಬೋದು. Here 80% of claim shall be paid immediately on the provisional basis without any verification of documentary evidence in case of refund claim on account of exports. ನೀವು ಒಂದು ವೇಳೆ ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂದರೆ ಡಾಕ್ಯುಮೆಂಟ್ಸ ಎಕ್ಸ್ಪೋರ್ಟ್ ಅಕೌಂಟ್ಗೆ ಸಂಬಂಧಪಟ್ಟಂಗಿತ್ತಂದ್ರೆ 80% ಮನಿ ಶುಡ್ ಬಿ ಕ್ಲೇಮ್ಡ್ ಇಮಿಡಿಯೇಟ್ಲಿ. 80% ಹಣವನ್ನು ಅವರು ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ, ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಅವರು ಚೆಕ್ ಮಾಡೋಂಗಿಲ್ಲ. ಇಫ್ ಯುವರ್ ಅಕೌಂಟ್ ಈಸ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ನೀವು ರಫ್ತಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮದು ಯಾವುದೇ ಡಾಕ್ಯುಮೆಂಟನ್ನು ಅವರು ವೆರಿಫೈ ಮಾಡೋಂಗಿಲ್ಲ, ಓನ್ಲಿ ಪ್ರಾವಿಷನಲ್ ಬೇಸಿಸ್ ಮೇಲೆ ಅವರು ಅಮೌಂಟನ್ನು ಕೊಟ್ಬಿಡ್ತಾರೆ. ಸೊ ಅದು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂದ್ರೆ ನಿಮ್ಗೆ 80% ಕ್ಲೇಮ್ ಶುಡ್ ಬಿ ಗೆಟ್ ಇಮಿಡಿಯೇಟ್ಲಿ. 80% ನಿಮ್ಮ ಕ್ಲೇಮ ಇಮಿಡಿಯೇಟಾಗಿ ನೀವು ಮಾಡ್ಬೋದು ಅಂತ. ಆಮೇಲೆ ರೀಫಂಡ್ ಆಫ್ ವಿಚ್ ಈಸ್ ಕ್ಲೇಮ್ಡ್ ಬೈ ದ ಟ್ಯಾಕ್ಸ್ ಪೇಯರ್ ಶಾಲ್ ಬಿ ಗ್ರಾಂಟೆಡ್ ವಿದಿನ್ ದ 60 days ಫ್ರಮ್ ಅ ಡೇಟ್ ಆಫ್ ರಿಸಿಟ್ ಆಫ್ ಕಂಪ್ಲೀಟ್ ಅಪ್ಲಿಕೇಶನ್. ನಾವೇನು ಕಂಪ್ಲೀಟ್ ಅಪ್ಲಿಕೇಶನ್ ರಿಸೀವ್ ಮಾಡ್ತೀವಿ, ಸೊ ಆ ಕಂಪ್ಲೀಟ್ ಅಪ್ಲಿಕೇಶನ್ ರಿಸೀವ್ ಮಾಡಿದ ಮೇಲೆ ದ ರಿಫಂಡನ್ನು ಏನು ಮಾಡ್ಬೋದು ಪಡಿಬೋದು ಅಂತ. ಸೊ ರಿಫಂಡನ್ನು ನಾವೇನು ಮಾಡ್ಬೋದು ರೀ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾವಿಷನ್ ಆಫ್ GST ರಿಲೇಟೆಡ್ ಟು ರಿಫಂಡ್ ಆಫ್ ಟ್ಯಾಕ್ಸ್. ಸೊ ನೋಡಿ ಇವತ್ತಿನ ಕ್ಲಾಸ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ರು, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, 15 ಮಾರ್ಕ್ಸಿಗೆ ಬಂದಿತ್ತು 2020ಕ್ಕೆ. ಸೊ ಪ್ರೊಸೀಜರ್ ಫಾರ್ ಕ್ಲೇಮಿಂಗ್ ಅ ರಿಫಂಡ್. ಸೊ ನಾವು GSTನಲ್ಲಿ ರಿಫಂಡ್ ಅಮೌಂಟನ್ನು ಯಾವ ರೀತಿ ಕ್ಲೇಮ್ ಮಾಡ್ಬೋದು ಅನ್ನೋ ಪದ್ಧತಿ ಇದು. ಪ್ರೊಸೀಜರ್ ಅಂದರೆ ಪ್ರಕ್ರಿಯೆ ಅಂತ. ಸೊ ರಿಫಂಡ್ ಅಮೌಂಟನ್ನು ನಾವು ಯಾವ ರೀತಿ ವಾಪಸ್ ಪಡ್ಕೋಬಹುದು GST ಪೋರ್ಟಲ್ನಿಂದ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೀವಿ, ಪ್ರೊಸೀಜರ್ ಫಾರ್ ಕ್ಲೇಮಿಂಗ್ ದ ರಿಫಂಡ್. ಅಂದರೆ GST ಪೋರ್ಟಲ್ ಮುಖಾಂತರ SMS ಎಲೆಕ್ಟ್ರಾನಿಕ್ ಮೇಲ್ ಮುಖಾಂತರ ನಮ್ಮ ಅಮೌಂಟಿಗೆ ಕ್ರೆಡಿಟ್ ಆಗುತ್ತೆ. ವಾಯಾ ನೆಫ್ಟ್ ಬರ್ಬೋದು ಅಥವಾ RTGS ಬರ್ಬೋದು.
ಆಮೇಲೆ ಸೆಕೆಂಡ್ ಕೇಸ್ ಒಳಗೆ ಏನು ನೋಡಿದ್ದೀವಿ ಅಂದರೆ ಪ್ರಾವಿಷನ್ ಆಫ್ GST ರಿಲೇಟಿಂಗ್ ಟು ರಿಫಂಡ್ ಆಫ್ ಟ್ಯಾಕ್ಸ್. ಸೊ ಅದು ಪ್ರೊಸೀಜರ, ಇದು ಪ್ರಾವಿಷನ್. ರಿಫಂಡ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ ಏನು ಪ್ರಾವಿಷನ್ ಐತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ರಿಮೈನಿಂಗ್ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್.